ನೋವಿನ ಪ್ರಶ್ನೆ ಬರಲ್ಲ. ವಿತ್ ಎ ಸ್ಮೈಲಿಂಗ್ ಫೇಸ್ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ಯಾವುದೇ ಹಗರಣ ಯಾವುದೇ ರಾಜ್ಯದಲ್ಲೇ ಆಗಲಿ, ಯಾರೇ ಇನ್ವೆಸ್ಟಿಗೇಷನ್ ಕೊಟ್ಟ ತಕ್ಷಣ ಇದಕ್ಕೆ ಮೋದಿನೂ ಹೊರತಾಗಿಲ್ಲ. ಮೋದಿಯವ್ರಿಗೆ ಅದೇ ಹೇಳ್ತಾ ಇದ್ರು, ಒಂದು ವಾರದ ಮಟ್ಟಿಗೆ ಪ್ರತಿಪಕ್ಷದ ನಾಯಕರು ಎಲ್ಲರೂ ಹೇಳ್ತಾ ಇದ್ರು, ಒಂದೇ ಒಂದು ವಾರದ ಮಟ್ಟಿಗೆ IT ED CBI ನಮಗೆ ಕೊಟ್ಬಿಡಿ, ಮೋದಿಗಿಂತ ನಾವು ಚೆನ್ನಾಗಿ ರೂಲ್ ಮಾಡಿ ತೋರಿಸ್ತೀವಿ ನಿಮಗೆ ಅಂತ. ಇವರ ಹಣೆ ಬಾರ ಏನು ಅಂತೇಳಿ 60 ವರ್ಷದಲ್ಲಿ ನೋಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಆರೋಪ ಬೇರೆ, ಅದಕ್ಕೆ ಬೇಕಾದಂಥ ಪುರಾವೆಗಳು ಪ್ರೂಫ್ ಕೊಡ್ತಕ್ಕಂಥದ್ದು ಬೇರೆ. ವಾಲ್ಮೀಕಿದಲ್ಲಿ ಆರೋಪಗಳದೆ ಭ್ರಷ್ಟಾಚಾರ ನಡೆದಿದೆ, ಪ್ರೂಫ್ ಕೂಡ ಇದೆ. ಓಕೆ, ಮಾಡ್ತೀರಿ, ಆಗಲಿ ಫೈನ್. ಇಲ್ಲಿ ಮಂಡ್ಯ ಮೂಡ ಈಗ ವಿಷಯ ಬೇಡ, ಹಾಗಾದರೆ ರಾಮನಗರದ್ದು ಡೆವಲಪ್ಮೆಂಟ್ದು ಬೇಡ ವಿಷಯ ಮಾತಾಡಿ, ಏನು ಬೇಕಾದ್ರೆ ಕೇಳಿ. ಅದು ರಾಮನಗರದಲ್ಲೂ ಇದೇ ಕಥೆನೇ. ಯಾರು ಮಂಡ್ಯದಲ್ಲಿ ಈ ಥರ ಸ್ಕ್ಯಾಮ್ ಮಾಡಿ ಲೂಟಿ ಮಾಡಿದ್ರು ಅವರೇ ಅದೇ ಗ್ಯಾಂಗು ರಾಮನಗರದಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಮಾಡಿದ್ರು ಅಂದರೆ ಇದ್ರ ಬಗ್ಗೆ ಅವ್ರು ಯಾರು ಮಾತಾಡಲ್ವಲ್ಲ? ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅವತ್ತಿಂದನೂ ಕೂಡ. BJP ಸರ್ಕಾರ ಇದ್ದಾಗಿರಲಿ, JDS ಇರಲಿ, ಯಾವುದೇ ಸಂದರ್ಭದಲ್ಲಿ ಹಗರಣ ಇದ್ರು ತನಿಖೆ ಮಾಡಿ ಅಂತಕ್ಕಂಥ ನಾವು ಕೂಡ ಸ್ವಾಗತ ಮಾಡಿದ್ದು. ಅದನ್ನು ನಾವು ತಡಿತಾ ಇಲ್ಲ. ಅಥವಾ ನಮ್ದು ಏನೋ ತನಿಖೆ ಮಾಡಿಬಿಡ್ತಾರೆ ಅಂತೇಳಿ ನಾವು ಸದನದಿಂದ ಓಡೋಗಿ ಮನೇಲಿ ಕುತ್ಕೊಂಡಿಲ್ಲ ರಗ್ಗೊಚ್ಕೊಂಡು. ಓಕೆ, ನಾವು ಕೂಡ ರಸ್ತೆಗಳಿದ್ದು ಹೋರಾಟ ಮಾಡ್ತೇವೆ ಅಂತೇಳಿ ಅವರ ಗೊಡ್ಡ ಬೆದರಿಕೆ ಹೆದರೋಲ್ಲ ಅಂತೇಳಿ ನಮ್ಮ ಈಗ ಪಾದಯಾತ್ರೆ ನಾವು ಹೋರಾಟನ ಮುಂದುವರಿಸ್ತಾ ಇದ್ದೇವೆ. ಪ್ರತಾಪ್ ಸಿಂಹ ಅವ್ರನ್ನ ರಕ್ಷಣೆ ಮಾಡ್ತಿದ್ದೀರಾ ತಾವು ಇದೇ ಮೂಡ ಸೈಟ್ ಕೇಸ್ಗೆ ಸಂಬಂಧಪಟ್ಟಂತೆ? ಅವ್ರ ವಿಚಾರ ಈಗಕ್ಕೆ ಅವರು ಪ್ರಸ್ತಾಪ ಮಾಡಿದ್ರು ನೋಡಿದ್ರೆ ಅವ್ರ ಮೇಲೆ ಮರಿಗೌಡರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆಯ್ತು, ಮಾಡ್ಲಿ. ಇವ್ರು ಸರಿಯಾಗಿ ತೆರಿಗೆನೂ ಕಟ್ಟಲಿಲ್ಲ, ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ. ಯಾರ್ಯಾರು ಅಕ್ರಮ ನಮ್ಮ ಪೀರಿಯಡ್ ಆಗಿದ್ರು ಕೂಡ ಅದನ್ನು ವಾಪಸ್ ತಗೊಳ್ಳಿ, ಬಡವರಿಗೆ ಕೊಡಲಿ, ಅದ್ರ ಬಗ್ಗೆ ನಮ್ಗೇನು ಆರ್ಗ್ಯುಮೆಂಟ್ ಇಲ್ಲ ಅದ್ರಲ್ಲಿ. ಓಕೆ, ಸೊ ಕಾಂಗ್ರೆಸ್ನೊಂದಿಗೆ BJPಯದ್ದು ಯಾವುದೇ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ. ಆ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ನಿಮ್ಮದು ನಾವು ತೆಗಿತೀವಿ ಅಂದರೆ ನೀವು ತೆಗಿಬೇಡಿ, ನಾವು ಸುಮ್ಮನೆ ಇದ್ದು ಬಿಡ್ತೀವಿ ಅಂತ. ಸುಮ್ಮನೆ ಇರೋದ್ರೆ ನಾನೇ ಪಾದಯಾತ್ರೆ ಹಮ್ಮಿಕೊಳ್ತಿದ್ದೆ. ಓಕೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ, ವಾಟ್ ನೆಕ್ಸ್ಟ್? ಈ ನಿಮ್ಮ ಪಾದಯಾತ್ರೆ ಇದರದ್ದು ಕೊನೆ ಮೈಲಿಗಲ್ಲಿ ಯಾವುದು ಅಂತ? ಈಗ ನಮ್ಮ ಹೋರಾಟದ 2ನೇ ಹೆಜ್ಜೆನ ಇಡ್ತಾ ಇದ್ದೇವೆ. ಇಷ್ಟು ದಿನ ಸದನದ ಹೊರಗಡೆ ಹೋರಾಟ ಮಾಡಿದ್ವಿ, ಸದನದಲ್ಲೂ ಕೂಡ ಹೋರಾಟ ಮಾಡಿದ್ದೇವೆ. ಆ ಹೋರಾಟದ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಯಾವ ಬಡವರಿಗೆ ನಿವೇಶನಗಳು ಸಿಗಬೇಕಾಗಿತ್ತು ಅವ್ರಿಗೆ ಕೊಡಿಸ್ಲೇಬೇಕು ಅಂತಕ್ಕಂಥ ಒಂದು ದಿಟ್ಟ ಹೆಜ್ಜೆನ ಇಡ್ತಾ ಇದ್ದೇವೆ. ಅವ್ರಿಗೆ ನ್ಯಾಯ ಕೊಡಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಮ ಸಂಪೂರ್ಣ ಆಗಿದೆ. ಇಷ್ಟು ಪ್ರಶ್ನೆಗಳು ಕೇಳಿದ ಉದ್ದೇಶ ಏನು ಗೊತ್ತಾ ವಿಜೇಂದ್ರ ಅವರೇ? ನಾನು ನಿಮಗೆ ಈಗ ನೀವು ಲಾಸ್ಟಲ್ಲಿ ಒಂದು ಸಾಲು ಹೇಳಿದ್ರಲ್ಲ, ಯಾವ ನಿವೇಶನ ಯಾವ ವ್ಯಕ್ತಿಗೆ ದಕ್ಕಬೇಕಾಗಿತ್ತೋ ಅವ್ರಿಗೆ ದಕ್ಕಬೇಕು ಅಂತ. ಒಂದೊಂದು ಪೊಲಿಟಿಕಲ್ ಫ್ಯಾಮಿಲಿಗಳಿಗೇನೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನಗಳು ಸಿಕ್ಕಿಬಿಟ್ರೆ ಒಂದೊಂದು BDS ಸೈಟ್ಗೆ 20 ವರ್ಷ 25 ವರ್ಷ ಕಾಯ್ತಾನೆ ವಿಜೇಂದ್ರ ಅವರೇ. ಹೋಗ್ತೇನೆ. ಅವನು 20 ವರ್ಷಕ್ಕೋ 25 ವರ್ಷಕ್ಕೋ ಅರ್ಜಿ ಹಾಕಿದರೆ ಒಂದು 25 ವರ್ಷಕ್ಕೆ ಧೈರ್ಯ ಬರುತ್ತೆ ಅವನಿಗೆ. ಸ್ವಲ್ಪ ದುಡ್ದಿದ್ರೆ ಧೈರ್ಯ ಬಂದು ಅರ್ಜಿ ಹಾಕಿದ್ರೆ 45ಕ್ಕಾದರೂ ಸಿಗಬಹುದು, 50ಕ್ಕಾದರೂ ಸಿಗಬಹುದು. ಆ ಒಂದು ಆಸೆ ಕನಸು ಅನುಭವಿಸ್ತಕ್ಕಂಥ ಏಜನ್ನೇ ಹೆಚ್ಚು ಕಡಿಮೆ ಕಳ್ಕೊಳ್ಳೋ ಸ್ಟೇಜಲ್ಲಿ ಅವನು ಸಿಗ್ತಾ ಇದೆ. ಇದನ್ನು ಹೇಗೆ ನೀವು ಕ್ಲೀನಪ್ ಮಾಡ್ತೀರಾ ಇದನ್ನು ಅಂತೇಳಿ? ಅಲ್ಲ, ಈಗಂತ ನಾವು ವಿರೋಧ ಪಕ್ಷದಲ್ಲಿ ಇದು ಬರೀ ರಾಜಕೀಯ ಕಾರಣಕ್ಕಾಗಬಾರ್ದು, ಪೊಲಿಟಿಕಲ್ ಕಾರಣಕ್ಕಾಗಬಾರ್ದು, ಎಲೆಕ್ಷನ್ ಗೇನ್ಸ್ಗೆ ಆಗಬಾರ್ದು ಇದು ಅಂತ. ಒಂದು ಕಡೆ ಬೋರ್ಡ್ಗಳು, ಮತ್ತೊಂದು ಕಡೆ BDA ಮೂಡ, ಈ ಥರ ಏನೇನಿದೆ, ಒಂದು ಕಡೆ ಈ ಕೆಟ್ಟ ಅಧಿಕಾರಿಗಳ ವ್ಯವಸ್ಥೆ, ಮತ್ತು ರಾಜಕೀಯ ವ್ಯವಸ್ಥೆನಲ್ಲಿ ದುಡ್ಡು ಹೊಡೆಯೋದೇ ಅವರ ಪ್ರಥಮ ಆದ್ಯತೆ ಮೇಲೆ ಹೋಗ್ತಾರೆ. ಇದು ನಿಜವಾಗ್ಲೂ ಕೂಡ ನಾನು ಕೂಡ ಪ್ರಾಮಾಣಿಕವಾಗಿ ಎಲ್ಲದಕ್ಕೂ ಕೂಡ ಇತಿಷ್ಠೆ ಹಾಡಲೇಬೇಕಾಗ್ತದೆ. ಇಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ, ಹೀಗೆ ಮುಂದುವರಿಸ್ತೇವೆ ಅಂತ ಹೇಳಿದ್ರೆ ಭಗವಂತ ನಮ್ಮ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕೂ ಕೂಡ ಒಂದು ಇತಿಶ್ರೀ ಹಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಭ್ರಷ್ಟಾಚಾರ ಪ್ರಕರಣಗಳು ನಡೆದಾಗ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕಾಗ್ತದೆ. ಆವಾಗ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಕೂಡ ಹೆದರುತ್ತಾರೆ, ಅಧಿಕಾರಿಗಳು ಕೂಡ ಹೆದರುತ್ತಾರೆ. ಅಂಥ ವಾತಾವರಣ ಭಯ ಬರಲೇಬೇಕಾಗ್ತದೆ. ಒಂದೊಂದು ಜಾತಿಯ ಹೆಸರು ಹೇಳೋದು, ಒಬ್ಬ ವ್ಯಕ್ತಿಯ ಹೆಸರು ಇಟ್ಕೊಳ್ಳೋದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಇಡೋದು, ಆ ಜಾತಿಲಿ ಯಾರೋ ಬೆಳೆದಿರ್ತಾನೆ, ಕ್ರೀಮಿ ಲೇಯರ್ ಮೇಲಿರ್ತಕ್ಕಂಥವ್ನು ಬೆಳೆದಿರ್ತಾನೆ, ಅವನು ಓಹೋ ನಮ್ಮ ಸಮುದಾಯದವನು ಏನೋ ಕೊಟ್ಟಿದ್ದಾರಪ್ಪ ಅಂತ ಅವ್ನು ತೃಪ್ತಿ ಪಟ್ಕೊಳ್ಳೋದು. ನಿಗಮ ಮಂಡಳಿ ಇನ್ನೂ ಬಿಡುಗಡೆ ಆಗಿಲ್ಲ, ನಾವು ಜೋರ ಹೆಡ್ಲೈನ್ಸಲ್ಲಿ ಹೇಳ್ತಾನೆ ಇರ್ತೀವಿ. ಅವರು ಬಂದು ಏನೋ ಮಾಡ್ತಾರೆ ಅಂತ ನೋಡಿದ್ರೆ ಎಲ್ಲ ಇಂಥ ಕೆಲಸಗಳೇ. ಇದನ್ನು ನಾನು ಬರೀ ಒಂದು ಗೌರ್ಮೆಂಟ್ ವಿಚಾರದಲ್ಲಿ ಹೇಳ್ತಿಲ್ಲ, ನಾನು ಒಪ್ತೇನೆ. ನಾನು ಬೆಳೆದವನೇ ಬೆಳೆದಿರ್ತಾನೆ. ನಾನೇ ನೋಡ್ತಾ ಇದ್ದೇನೆ, ಎಷ್ಟೋ ಜನ ಜಾತಿಗಳು ಹೆಸರು ಹೇಳ್ಕೊಂಡು ಸ್ಥಾನಮಾನಗಳು ತೆಗೆದುಕೊಳ್ತಾರೆ. ಅದು ತಗೊಳ್ಳೋ ತನಕ ಅಷ್ಟೇ. ಆಮೇಲೆ ಅವ್ರ ಕುಟುಂಬಕ್ಕೆ ಸೀಮಿತ ಆಗುತ್ತೆ ಹೊರತು ಆ ಸಮಾಜಕ್ಕೂ ಅದರಿಂದ ಒಳಿತಾಗೋದಿಲ್ಲ, ರಾಜ್ಯಕ್ಕೂ ಕೂಡ ಒಳಿತಾಗೋದಿಲ್ಲ. ಬಹುತೇಕ ಪ್ರಕರಣಗಳು ಅದ್ರ ಪರ್ಪಸ್ಸೇ ಹಾಳಾದಂತಲ್ವಾ? ಒಪ್ಕೊಳ್ತೇನೆ. ಸುಮ್ಮನೆ ಆಯಾ ಕಮ್ಯುನಿಟಿಗಳಿಗೆ ಒಂದಷ್ಟು ಕಾರ್ಯಕರ್ತರಿಗೆ ಖುಷಿ ಕೊಡ್ಸೋಕ್ಕೆ ಇಲ್ಲ. ಈ ಸಿಸ್ಟಮ್ಮು ಕೆಳ ಹಂತದಿಂದ ಸರಿ ಹೋಗಲೇಬೇಕಾಗ್ತದೆ, ಮೇಲಿಂದನೂ ಸರಿ ಹೋಗ್ಬೇಕು, ಕೆಳಗಿಂದನೂ ಕೂಡ ಸರಿ ಹೋಗಲೇಬೇಕಾಗುತ್ತೆ. ಆ ವ್ಯವಸ್ಥೆಗಳ ಸುಧಾರಣೆ ಮಾಡ್ತಕ್ಕಂಥ ಒಳ್ಳೆ ದಿನಗಳು ಬರಲೇಬೇಕಾಗಿದೆ.